ಇವತ್ತು ಚಿನ್ನದ ಬೆಲೆಯಲ್ಲಿ ಮಹಾ ಸುನಾಮಿನೇ ಎದ್ದಿದೆ ಅಂತ ಅಂದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾ ಜನ ಚಿನ್ನವನ್ನ ತಗೋಬೇಕು ಅಂದ್ಬಿಟ್ಟು ಕಾಯ್ಕೊಂಡಿರ್ತೀರಾ, ಕಾಯ್ತಾ ಇರ್ತೀರಾ. ಇವತ್ತಿನ ಚಿನ್ನದ ರೇಟು ಏನಾಗಿದೆ? ನೀವು ಪಕ್ಕಾ ಹೇಳ್ತೀರಾ ದಯವಿಟ್ಟು ಚಿನ್ನದ ರೇಟನ್ನ ಹೇಳಿ ಅಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಜನ ಕಾಯ್ಕೊಂಡಿರ್ತಾರೆ. ಇವತ್ತು ಚಿನ್ನದ ರೇಟ್ನಲ್ಲಿ ಮಹಾ ಸುನಾಮಿ, ಮಹಾ ಪ್ರಳಯನೇ ಆಗ್ತಾ ಇದೆ ಅಂತ ಹೇಳ್ಬಹುದು. ಎಸ್ ಅಂದಾಗೆ ನೀವು ನೋಡಿ ಇವತ್ತು ಏನಾಗಿದೆ ಚಿನ್ನದ ರೇಟು ಅನ್ನೋದನ್ನು ನಾನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಪಡ್ತೀನಿ. ಖಂಡಿತವಾಗಿ ನೀವು ಹೊಸಬರಾಗಿದ್ದರೆ, ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಯಾಕೆಂದರೆ ಚಿನ್ನದ ದೊಡ್ಡ ದೊಡ್ಡ ಏನೇನು ನಡೀತದೋ ಸಂಚಲನಗಳು ಎಲ್ಲವನ್ನು ಕೂಡ ತಿಳಿಸಿಕೊಡುವಂಥ ಒಂದು ಕೆಲಸವನ್ನು ನಾನು ಮಾಡ್ತೇನೆ. ನೋಡಿ ಇವತ್ತು ಆ್ಯಕ್ಚುಲಿ ಚಿನ್ನದ ರೇಟು ಏನಾಗಿದೆ ಅಂತಂದರೆ ಆ್ಯಕ್ಚುಲಿ ಬೆಳ್ಳಿಯ ರೇಟು ಕೂಡ ಅದಕ್ಕೆ ಸ್ಪಂದಿಸ್ತಾ ಇರ್ತಕ್ಕಂಥದ್ದನ್ನು ನೀವು ನೋಡ್ತೀರಾ. ಯಾಕೆಂದರೆ ಬೆಳ್ಳಿ ಚಿನ್ನ ಎರಡೂ ಕೂಡ ಇವತ್ತು ನೀವು ಅಕ್ಷಯ ತೃತೀಯ ಬಂತು, ತಗೊಬಿಡೋಣ, ಬೆಳ್ಳಿನೂ ತಗೊಬಿಡೋಣ, ಈ ಕಡೆ ಚಿನ್ನನೂ ತಗೊಬಿಡೋಣ, ಒಳ್ಳೆಯ ದಿನ ಆಗಿರೋದ್ರಿಂದ ಇವನ್ನ ನಾವು ಖರೀದಿ ಮಾಡಲೇಬೇಕು. ನಮ್ಮ ಮಗಳಿಗೆ ಖರೀದಿ ಮಾಡಬೇಕು, ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಖರೀದಿ ಮಾಡಬೇಕು, ಹೆಂಡತಿಗೆ ಖರೀದಿ ಮಾಡಬೇಕು ಅಂತ ತುಂಬ ಅಂದರೆ ತುಂಬ ಜನ ಕಾಯ್ಕೊಂಡಿರ್ತೀರ. ದಯವಿಟ್ಟು ಚಿನ್ನದ ರೇಟನ್ನು ಹೇಳಿ, ಅಕ್ಷಯ ತೃತೀಯ ಬರ್ತಾ ಇದೆ, ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಇವತ್ತಿನ ರೇಟ್ ಏನಾಗಿದೆ, ನಾಳೆಯ ರೇಟ್ ಏನಾಗಿದೆ, ನಾಡಿದ್ದಿನ ರೇಟಿನ ಏನಾಗಿದೆ, ಅಥವಾ ಈಗ ಅಕ್ಷಯ ತೃತೀಯ ಬರ್ತಾಯಿದೆ ಅವತ್ತಿನ ರೇಟ್ ಏನಾಗಿರ್ಬೋದು, ಬೀಳುತ್ತಾ ಅವತ್ತಿನ ರೇಟು, ಅಥವಾ ಇವತ್ತಿನ ರೇಟ್ ಬಿದ್ದಿದೆಯಾ, ದಯವಿಟ್ಟು ಹೇಳಿ ಅಂದ್ಬಿಟ್ಟು ನೀವೆಲ್ಲರೂ ಕೂಡ ಕಾಯ್ಕೊಂಡಿರ್ತೀರ ಅಂತ ನನಗೆ ಗೊತ್ತು. ಖಂಡಿತವಾಗಿಯೂ ಇವತ್ತಿನ ಮಹಾ ಸುನಾಮಿ ರೇಟನ್ನು ತಿಳಿಸುವಂಥ ಒಂದು ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ. ನೋಡಿ ಆಮೇಲೆ ಇನ್ನು ಕೆಲವರು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋಕ್ಕೆ, ಅಂದರೆ ಚಿನ್ನದ ಮೇಲೆ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡೋಕ್ಕೂ ಕೂಡ ತುಂಬ ಅಂದರೆ ತುಂಬ ಜನ ಕಾಯ್ತಾ ಇರ್ತೀರ ಕಾತರದಿಂದ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ ಶೇರ್ ಮಾರ್ಕೆಟ್ ಇವಾಗ ಯುದ್ಧದ ಪರಿಣಾಮದಿಂದ ಎಲ್ಲವೂ ಕೂಡ ಪಾತಾಳಕ್ಕೆ ಇಳಿದಿದೆ. ಬೇರೆ ಬೇರೆ ಶೇರ್ಗಳೆಲ್ಲವೂ ಕೂಡ ಪಾತಾಳಕ್ಕೆ ಇಳಿದಿದೆ. ಆದರೆ ಚಿನ್ನ, ಅಂದರೆ ಶೇರ್ ಮಾರ್ಕೆಟ್ನಲ್ಲಿ ಚಿನ್ನದ ಹೂಡಿಕೆ ಏನಿದೆ ಅಲ್ಲಿ ಸ್ವಲ್ಪ ಪರವಾಗಿಲ್ಲ, 3 ವಾರಗಳಿಂದ ಸ್ವಲ್ಪ ಚೇತರಿಕೆಯನ್ನು ಕಂಡಿದೆ. ಹಾಗಾಗಿ ಇವತ್ತಿನ ಚಿನ್ನದ ರೇಟ್ ಏನಾಗಿದೆ ಅಂದರೆ, ನೀವು ಅಂಗಡಿಗಳಿಗೆ ಹೋಗಿ, ಜ್ಯುವೆಲರ್ಸ್ಗಳಿಗೆ ಹೋಗಿ ಚಿನ್ನವನ್ನು ಕೊಂಡುಕೊಳ್ಳೋಕೆ ಇವತ್ತಿನ ಚಿನ್ನದ ರೇಟ್ ಏನಾಗಿದೆ ಅನ್ನೋದನ್ನು ಕೂಡ ತಿಳಿಸ್ತೇನೆ. ಹಾಗೆ ಶೇರ್ ಮಾರ್ಕೆಟ್ನಲ್ಲಿ ಚಿನ್ನದಲ್ಲಿ ಹೂಡಿಕೆ ಮಾಡೋಕ್ಕೂ ಕೂಡ ಇವತ್ತಿನ ಚಿನ್ನದ ರೇಟ್ ಏನಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ. ಅಂದಾಗೆ ನಿಮಗೆ ಹೇಳೋಕ್ಕೆ ಹೊರಟಿದೆ ಬೆಳ್ಳಿಯ ರೇಟು. ಯಾಕೆಂತಂದರೆ ನಾವು ಬೆಳ್ಳಿಯ ರೇಟನ್ನು ತಿಳ್ಕೊಬಿಡೋಣ. ಚಿನ್ನ ಬೆಳ್ಳಿ ಎಲ್ಲವೂ ಕೂಡ ಅಕ್ಕ ತಂಗಿಯರ ಥರ ಇದ್ದಂಗೆ. ಒಂದು ಮೇಲೆದ್ದರೆ ಮೇಲೆದ್ದಿರ್ತವೆ, ಕೆಳಗಡೆ ಬಿದ್ದರೆ ಕೆಳಗಡೆ ಬಿದ್ದಿರ್ತವೆ. ಆಮೇಲೆ ಇನ್ನೊಂದು, ಪ್ರತಿಯೊಬ್ಬರು ಕೂಡ ಚಿನ್ನ ಬೆಳ್ಳಿಯನ್ನು ಜೊತೆಯಾಗಿ ಒಂದೇ ರೀತಿ ನೋಡುವಂಥ ಒಂದು ವಾಡಿಕೆ ಇದೆ. ಇವತ್ತಿನ ಬೆಳ್ಳಿಯ ರೇಟ್ ಏನಿದೆ ಅಂದರೆ ನೋಡಿ, 55,000 ಇವತ್ತು ಬೆಳ್ಳಿಯ ರೇಟು. ಇದು 1 kgಗೆ 2,55,000. ಇದೇ 1 kgಗೆ ಮೊನ್ನೆ ಅಲ್ಲ, ಆ್ಯಕ್ಚುಲಿ 2,60,000 ಆಗಿತ್ತು. ಅಂದರೆ ಇವತ್ತು ಬರೋಬ್ಬರಿ 5,000 ಬೆಳ್ಳಿಯ ಬೆಲೆಯಲ್ಲಿ ಇಳಿತವನ್ನು ಕಂಡಿದೆ. ನೀವು ನೋಡಿರ್ಬೋದು, ಒಂದು ಹಾವು ಏಣಿ ಆಟದ ರೀತಿ ಬೆಳ್ಳಿಯ ಬೆಲೆ ಏರೋದಾಗಿರ್ಬೋದು, ಬೀಳೋದಾಗಿರ್ಬೋದು ನಡೀತಾ ಇದೆ. ಆದರೆ ಚಿನ್ನದ ರೇಟು ಒಂದೊಂದು ದಿನ, ಇದು ಚಿನ್ನ ಒಂದು ದಿವಸ ಎದ್ದಿರುತ್ತೆ, ಒಂದೊಂದು ದಿವಸ ಇದು ಬೆಳ್ಳಿ ಬಿದ್ದಿರುತ್ತೆ. ಈ ರೀತಿಯಾಗಿ ಇತ್ತೀಚೆಗೆ ಇವೆರಡೂ ಕೂಡ ಆ್ಯಕ್ಚುಲಿ ಒಂದೊಂದು ಸಾರಿ ವ್ಯತಿರಿಕ್ತವಾಗಿಯೂ ಕೂಡ ಬೆಲೆಯಲ್ಲಿ ಏರಿಳಿತವನ್ನು ಕಾಣ್ತಾ ಇವೆ. ಇವತ್ತು ಚಿನ್ನದ ರೇಟ್ ಏನಿದೆ ಅಂತ ತಿಳ್ಕೊಳ್ಳೋಣ. ನೀವು ತಿಳ್ಕೊಂಡ್ರಲ್ಲ, ಬೆಳ್ಳಿಯ ರೇಟು 2,55,000. 1 ಗ್ರಾಮ್ಗೆ ಆ್ಯಕ್ಚುಲಿ 255 ರೂಪಾಯಿ. ಅಂದರೆ ನಿನ್ನೆ 260 ರೂಪಾಯಿ ಇತ್ತು, 255 ರೂಪಾಯಿ ಇವತ್ತು ಇರ್ತಕ್ಕಂಥದ್ದು. ಚಿನ್ನ ಇವತ್ತು ನಮಗೆ ಭಾಳ ಅಂದರೆ ಭಾಳ ಒಂದು ಬೇಡಿಕೆಯ ವಸ್ತುವಾಗಿ ಉಳ್ಕೊಂಡಿದೆ. ಇಂಥ ಒಂದು ಚಿನ್ನದ ರೇಟನ್ನು, ಇವತ್ತಿನ ಮಹಾ ಸುನಾಮಿ ರೇಟನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಯುದ್ಧದ ಟೈಮ್ನಲ್ಲಿ ಎಲ್ಲರೂ ಕೂಡ ಚಿನ್ನ ಮೇಲ್ಗಡೆ ಎದ್ದೇಳುತ್ತೆ, ತಗೊಬಿಡೋಣ ಅಂತ ಅಂದ್ಕೊಳ್ತಾರೆ. ಏಕೆಂದರೆ ನೀವು ನೋಡಿರ್ಬೋದು, ಯುದ್ಧ ಸ್ಟಾರ್ಟ್ ಆದಾಗ ಹಂಗೆ ತುಂಬ ಜನ ಹೂಡಿಕೆಯನ್ನು ಮಾಡಿದರು. ಆದರೆ ಚಿನ್ನ ಏನಾಯಿತು, ಆವಾಗ ಕೆಲವೊಂದು ಸ್ಟಾರ್ಟಿಂಗ್ ದಿನಗಳಲ್ಲಿ ಕೆಳಗಡೆ ಬಿದ್ದೋಯ್ತು. ಆಮೇಲೆ ಇನ್ನು ಕೆಲವು ಜನ ನಾವೇನೋ ತಪ್ಪು ಮಾಡಿಬಿಟ್ಟು, ದಯವಿಟ್ಟು ಚಿನ್ನದ ರೇಟು ಕರೆಕ್ಟಾಗಿ ಹೇಳಿ, ಹೆಂಗೆ ಮುಂದೆ ತಗೋಬೋದಾ ನಾವು, ಅಥವಾ ಇದು ತಗೊಳ್ಳೋದು ಬೇಡವಾ, ಈ ರೀತಿಯಾದ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರ್ತೀರ. ನೋಡಿ, ಈ ಚಿನ್ನದ ರೇಟ್ನಲ್ಲಿ ನಾವು ಇನ್ನೊಂದನ್ನು ಗಮನಿಸಿದರೆ, ಚಿನ್ನ ಮೇಲೆ ಏಳುತ್ತೆ ಕೆಳಗಡೆ ಬೀಳುತ್ತೆ ಅನ್ನೋದನ್ನು ಕೂಡ ತಿಳ್ಕೊಬೋದು. ಅದೇನಪ್ಪ ಅಂತಂದರೆ, ಡಾಲರ್ ಮೌಲ್ಯ ಜಾಸ್ತಿ ಆದಾಗ
ನಮ್ಮ ಇಂಡಿಯನ್ ಕರೆನ್ಸಿ ಏನಿದೆ ಅದು ಅದರ ಮೌಲ್ಯ ಕಡಿಮೆ ಆದಾಗಲೂ ಕೂಡ ಚಿನ್ನದ ರೇಟ್ ಬೀಳುವಂಥ ಚಾನ್ಸಸ್ಗಳಿರುತ್ತೆ. ಎಸ್, ನೀವು ನೋಡಿರ್ಬೋದು ಕಳೆದ ಕೆಲವು ದಿನಗಳಲ್ಲಿ ಆ್ಯಕ್ಚುಲಿ ಏನು ಯುದ್ಧ ನಡೀತಾ ಇದೆಯೋ ಆವಾಗ ಡಾಲರ್ ಮೌಲ್ಯ ಜಾಸ್ತಿ ಆಗ್ತಾ ಇದೆ, ಇಂಡಿಯನ್ ಕರೆನ್ಸಿ ಕೆಳಗಡೆ ಬೀಳ್ತಾ ಇದೆ. ಹಾಗಾಗಿ ಚಿನ್ನದ ರೇಟು ಕೂಡ ಸ್ವಲ್ಪ ಕೆಳಗಡೆ ಇಳಿತವನ್ನು ಕೂಡ ಕಾಣ್ತು ಯುದ್ಧದ ಒಂದು ಸ್ಟಾರ್ಟಿಂಗ್ ದಿನಗಳಲ್ಲಿ. ಎಸ್, ಯಾಕೆ ಅಂತಂದರೆ ನೀವು ಕೇಳ್ಬೋದು, ಯಾವಾಗ ಡಾಲರ್ ಮೌಲ್ಯ ಜಾಸ್ತಿ ಆಗ್ಬಿಡುತ್ತೋ ಅವಾಗ ಏನು ಮಾಡ್ತಾರೆ, ಚಿನ್ನದ ಹೂಡಿಕೆಗೆ, ನಮ್ಮ ಭಾರತೀಯ ಚಿನ್ನದ ಹೂಡಿಕೆಗೆ ವಿದೇಶಿ ಹೂಡಿಕರು ಏನು ಹೂಡಿಕೆ ಮಾಡ್ತಕ್ಕಂಥವ್ರು ಇರ್ತಾರೋ ಅವರು ಹೂಡಿಕೆಯನ್ನು ಮಾಡಲ್ಲ. ಅವರೆಲ್ಲ ಏನು ಡಾಲರ್ಸ್ ಮೌಲ್ಯ ಜಾಸ್ತಿ ಆಗ್ತಿರೋದ್ರಿಂದ ಬಾಂಡ್ಗಳ ಮೇಲೆ ತಮ್ಮ ಹೂಡಿಕೆಯನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆವಾಗ ನಮ್ಮ ಆ, ನಮ್ಮ 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 ಇಂಡಿಯನ್ ಚಿನ್ನ ಏನಿದೆ ಅವಾಗ ಕೆಳಗಡೆ ಬೀಳುವಂಥ ಒಂದು ಕೆಲಸವೂ ಕೂಡ ನಡೀತಾ ಬಂದಿದೆ. ಆದರೆ ಇವತ್ತು ನಿಜವಾಗ್ಲೂ ನೋಡಿ, ಡಾಲರ್ ಮೌಲ್ಯ ಏನಾಗಿದೆ ಅಂತಂದರೆ ನಮ್ಮ ಇಂಡಿಯನ್ ಕರೆನ್ಸಿ ಆ್ಯಕ್ಚುಲಿ ನೋಡಿ ನಿಮಗೆ ಹೇಳ್ತಾ ಇದ್ದೀನಿ, ಇವತ್ತಿನ ರೇಟ್ ಏನಾಗಿದೆ 93 ರೂಪಾಯಿ 34 ಪೈಸಾ. ಇವತ್ತು ಕೂಡ ಏರಿಕೆಯನ್ನು ಕಂಡಿದೆ. ಯಾಕೆಂದರೆ ನೀವು ನಿನ್ನೆ ನೋಡಿದಾಗ 93 ರೂಪಾಯಿ 09 ಪೈಸಾ ಇತ್ತು ನಮ್ಮ ಇಂಡಿಯನ್ ಕರೆನ್ಸಿ. ಆದರೆ ಅದರಲ್ಲೂ ಕೂಡ ಇವತ್ತು ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಸ್, ಆದರೆ ಇವತ್ತಿನ ಚಿನ್ನದ ರೇಟ್ ಏನಾಗಿದೆ, ಮುಂದಿನ ದಿನಗಳಲ್ಲಿ ಚಿನ್ನದ ರೇಟ್ ಏನಾಗುತ್ತೆ ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಆ್ಯಕ್ಚುಲಿ ನೋಡಿ, ಚಿನ್ನ 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 ಬನ್ನಿ, ಇವಾಗ ಚಿನ್ನದ ರೇಟ್ ಏನಾಗಿದೆ ಅನ್ನೋದನ್ನು ತಿಳ್ಕೊಬಿಡೋಣ. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 15,246 ರೂಪಾಯಿ ಆಗಿದೆ ಇವತ್ತು. ಆಯಿತಾ? ಆ್ಯಕ್ಚುಲಿ ನೋಡಿ, ಇದು 24 ಕ್ಯಾರೆಟ್ ಚಿನ್ನ ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಇವತ್ತು ಏನಾಗಿದೆ, ಏರಿಕೆ ಕಂಡಿದೆಯಾ ಚಿನ್ನ ಬಿದ್ದಿದೆಯಾ ಅಂತ ನಾವು ನೋಡೋದಾದರೆ, ಇವತ್ತು ಚಿನ್ನ 1 ಗ್ರಾಮ್ಗೆ 38 ರೂಪಾಯಿ ಬಿದ್ದಿದೆ. ಇವತ್ತು ಬಿದ್ದಿರ್ತಕ್ಕಂಥದ್ದು ನೀವು ಮೊನ್ನೆ ಶನಿವಾರ ನೋಡ್ಬೋದು, ಶುಕ್ರವಾರ ನೋಡಿರ್ಬೋದು, ಅವತ್ತು ಸ್ವಲ್ಪ ಚಿನ್ನದ ರೇಟ್ನಲ್ಲಿ ಏರಿಕೆಯನ್ನು ನಾವು ನೋಡಿದ್ವಿ. ಆದರೆ ಇವತ್ತು ಚಿನ್ನ 24 ಕ್ಯಾರೆಟ್ ಚಿನ್ನ 38 ರೂಪಾಯಿ ಬಿದ್ದಿರ್ತಕ್ಕಂಥದ್ದು 1 ಗ್ರಾಮ್ಗೆ. 24 ಕ್ಯಾರೆಟ್ದು ಇದು, ಆಯಿತಾ? ಇದರಲ್ಲಿ ನೋಡಿ 24 ಕ್ಯಾರೆಟ್ದು, ಇನ್ನು 22 ಕ್ಯಾರೆಟ್ ತುಂಬ ಅಂದರೆ ತುಂಬ ಜನ ತಗೊಳ್ಳೋಕ್ಕೆ ಮುಗಿಬೀಳ್ತಾ ಇರ್ತೀರಾ. ಈ ಒಂದು 22 ಕ್ಯಾರೆಟ್ ಚಿನ್ನ ಇವತ್ತು ಏನಾಗಿದೆ ಅಂದರೆ, ಮೊನ್ನೆ ಅದಕ್ಕಿಂತ ಹಿಂದೆ ಆ್ಯಕ್ಚುಲಿ 14,000 ಮೇಲೆ ಹೋಗಿತ್ತು 1 ಗ್ರಾಮ್ಗೆ. ಇವತ್ತು 13,000 ಚಿಲ್ಲರೆಗೆ ಬಂದಿರತಕ್ಕಂಥದ್ದು 22 ಕ್ಯಾರೆಟ್ ಚಿನ್ನ 13,975 ರೂಪಾಯಿ ಇವತ್ತಾಗಿದೆ. ಅಂದರೆ ಇವತ್ತು 22 ಕ್ಯಾರೆಟ್ ಚಿನ್ನನೂ ಕೂಡ 1 ಗ್ರಾಮ್ಗೆ ಆ್ಯಕ್ಚುಲಿ 35 ರೂಪಾಯಿ ಬಿದ್ದಿರತಕ್ಕಂಥದ್ದು. ಆಯಿತಾ? ನೋಡಿ ಯಾವ ರೀತಿ ಚಿನ್ನದ ರೇಟ್ ಇದೆ. ಆಮೇಲೆ ಇನ್ನೊಂದು 18 ಗ್ರಾಮ ಚಿನ್ನನೂ ಕೂಡ ಇತ್ತೀಚೆಗೆ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಅಂದ್ಬಿಟ್ಟು ತುಂಬ ಜನ ತೆಗೆದುಕೊಳ್ತಾ ಇರ್ತೀರ. 18 ಗ್ರಾಮ್ದು ಏನಿದೆ ಅನ್ನೋದನ್ನು ಕೂಡ ತಿಳ್ಕೊಬಿಡೋಣ. 11,434 ರೂಪಾಯಿ 18 ಗ್ರಾಮ್ ಚಿನ್ನದ ಇರತಕ್ಕಂಥದ್ದು. ಇದು ಕೂಡ ಇವತ್ತು 1 ಗ್ರಾಮ್ಗೆ 29 ರೂಪಾಯಿ ಬಿದ್ದಿರತಕ್ಕಂಥದ್ದು. ಎಸ್, ಇದು ನಾನು ಏನು ನಿಮಗೆ ಇವತ್ತು ಚಿನ್ನದ ರೇಟನ್ನು ಹೇಳಿದ್ದೇನೋ ಇದರಲ್ಲಿ ನಿಮಗೆ GST ಆ್ಯಡ್ ಆಗಿರಲ್ಲ, ಆಯಿತಾ? ಆಮೇಲೆ ಮೇಕಿಂಗ್ ಚಾರ್ಜು ಆ್ಯಡ್ ಆಗಿರಲ್ಲ. ಇದು ಚಿನ್ನದ ರೇಟ್ ಮಾತ್ರ ಆಗಿರುತ್ತೆ. ಹಾಗಾಗಿ ನನ್ನ ಈ ಒಂದು ಚಾನಲ್ನಲ್ಲಿ ಪ್ರತಿನಿತ್ಯ ನಿಮಗೆ ಚಿನ್ನದ ರೇಟ್ ಇವತ್ತೇನಾಗಿರುತ್ತೆ, ನಾಳೆ ಏನಾಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡುವಂಥ ಒಂದು ಉದ್ದೇಶದಿಂದ ನಾನು ನಿಮಗೆ ಆ್ಯಕ್ಚುಲಿ ಇವತ್ತು ಅದ್ಭುತವಾದ ಇವತ್ತಿನ ಚಿನ್ನದ ರೇಟನ್ನು ನಿಮಗೆ ಪಕ್ಕ ಒಂದು ರೇಟನ್ನು ತಿಳಿಸ್ಕೊಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದೇನೆ. ಎಸ್, ನೀವು ಇನ್ನು ಅಕ್ಷಯ ತೃತೀಯ ಬರ್ತಾ ಇದೆ, ಚಿನ್ನದ ರೇಟ್ ಏನಾಗ್ಬೋದು ನಾಳೆ ನಾಡಿದ್ದು ಮುಂದಿನ ದಿನಗಳಲ್ಲಿ ಅಂತ ನೀವು ಕೇಳೋದಾದರೆ, ನನ್ನ ಪ್ರಕಾರ ಅಕ್ಷಯ ತೃತೀಯ ಬರ್ತಾ ಇದೆ ಅಂದರೆ ಅಕ್ಷಯ ತೃತೀಯ ದಿನ ಸ್ವಲ್ಪ ಚೇತರಿಕೆ ಮೇಲ್ಗಡೆಗೆ ಚಿನ್ನ ಹೋಗುವಂಥ ಚಾನ್ಸಸ್ಸು ಕೂಡ ಇದೆ. ಎಸ್, ಆಮೇಲೆ ಮುಂದಿನ ದಿನಗಳಲ್ಲಿ ಚಿನ್ನ ಏನಾಗ್ಬೋದು ಅಂತ ನೀವು ಕೇಳ್ಬೋದು. ಮುಂದಿನ ದಿನಗಳಲ್ಲಿ ಚಿನ್ನ ಕೆಲವರು ಹೇಳ್ತಾರೆ, ಇಲ್ಲ ಇದು 2 ಲಕ್ಷಕ್ಕೂ ಹೋಗ್ಬಿಡುತ್ತೆ ಚಿನ್ನ ಅಂತ ಹೇಳ್ತಾರೆ ಕೆಲವರು. ನಿಜವಾಗ್ಲೂ 2 ಲಕ್ಷಕ್ಕೂ ಹೋಗ್ಬಿಡುತ್ತಾ? ಅಲ್ವಾ? ಕೆಲವ್ರು ಹೇಳ್ತಾರೆ. ಆಮೇಲೆ ಇನ್ನು ಕೆಲವ್ರು ಹೇಳ್ತಾರೆ, ಇಲ್ಲ ಇದು 1 ಲಕ್ಷಕ್ಕೆ ಬಿದ್ದೋಗುತ್ತೆ. ಯಾಕೆ ಅಂತ ಅಂದರೆ, ಇವಾಗ ಆ್ಯಕ್ಚುಲಿ ಏನು ನಮ್ಮ ಬ್ಯಾಂಕುಗಳು ಇದ್ವೋ, ಆಯಿತಾ, ಸೆಂಟ್ರಲ್ ಬ್ಯಾಂಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಚಿನ್ನವನ್ನು ತೆಗೆದುಕೊಂಡಿದ್ದು. ಆದರೆ ಈಗ ಕಷ್ಟದ ಸಂದರ್ಭ ಆಗಿರೋದ್ರಿಂದ ಚಿನ್ನವನ್ನು ಮಾರಾಟ ಮಾಡ್ತಾ ಇವೆ. ಹಾಗಾಗಿ ಚಿನ್ನದ ಮಾರಾಟ ಮಾಡ್ತಾ ಇರೋದ್ರಿಂದ ಹೊರಗಡೆ ಚಿನ್ನ ಸಿಗುವಂಥದ್ದು ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ಚಿನ್ನದ ರೇಟು ಇಳಿಯುವಂಥದ್ದು ಕೂಡ ಆಗ್ತಾ ಇರುತ್ತೆ. ಹಾಗಾಗಿ 1 ಲಕ್ಷಕ್ಕೆ ಬಂದ್ಬಿಡುತ್ತೆ ಅಂತ ಕೆಲವರು ಕೂಡ ಹೇಳ್ತಾ ಇರ್ತಾರೆ. ಆದರೆ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನೀವು ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡಬೇಕಾದ್ರೂ ಕೂಡ ಆಗಿರ್ಬೋದು, ಅಥವಾ ಶೇರ್ ಮಾರ್ಕೆಟಲ್ಲಿ ಹೂಡಿಕೆಯನ್ನು ಮಾಡೋಕ್ಕೂ ಕೂಡ ಆಗಿರ್ಬೋದು, ನೀವು ಆರ್ಥಿಕ ತಜ್ಞರನ್ನು ಒಮ್ಮೆ ಭೇಟಿ ಮಾಡಿ ಚಿನ್ನದಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡೋಕ್ಕೆ ಮುಂದುವರಿಯಿರಿ. ಹಾಗೆ
ನೀವು ಹೊರಗಡೆ ಜ್ಯುವೆಲರ್ಸ್ಗಳಲ್ಲಿ ಚಿನ್ನ ತಗೋಬೇಕು ಅಂತಂದರೆ ಒಂದಷ್ಟು ಜನನ ವಿಚಾರಿಸಿ, ಅದರ ಚಿನ್ನದ ಬಗ್ಗೆ ಗೊತ್ತಿರ್ತಕ್ಕಂಥವ್ರನ್ನ ವಿಚಾರಿಸಿ, ಆಯಿತಾ. ಆಮೇಲೆ ಕೆಲವೊಂದು ಜ್ಯುವೆಲರ್ಸ್ಗಳಲ್ಲಿ ತುಂಬ ತಿಳ್ಕೊಂಡಿರತಕ್ಕಂಥವ್ರು ಇರ್ತಾರೆ, ಅವ್ರನ್ನೂ ಕೂಡ ವಿಚಾರಿಸಿ. ಎಸ್, ನಾವು ಚಿನ್ನದ ಮೇಲೆ ಚಿನ್ನವನ್ನು ತಗೋಬೇಕು ಅಂದ್ಕೊಂಡಿದ್ದೀವಿ, ಹೇಗೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅನ್ನೋದನ್ನು ವಿಚಾರಿಸಿ ಚಿನ್ನವನ್ನು ತೆಗೆದುಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಎಸ್, ನಿಮಗೆ ಈ ವಿಡಿಯೋ ಏನು ಅನಿಸ್ತು ಕಮೆಂಟ್ ಮಾಡಿ. ನಮಸ್ಕಾರ.